ಆರೋಗ್ಯಕರ ಮತ್ತು ಸಮೃದ್ಧ ಜೀವನವನ್ನು ನಡೆಸಲು ನಾವು ಕಾಳಜಿ ವಹಿಸಬೇಕಾದ ಒಂದೆರಡು ವಿಷಯಗಳಿವೆ. ಇದು ಜೀವನದಲ್ಲಿ ಧನಾತ್ಮಕವಾಗಿರುವುದು, ಕೆಲಸ ಮಾಡುವುದು ಮತ್ತು ಆರೋಗ್ಯಕರ ಆಹಾರ ಪದಾರ್ಥಗಳನ್ನು ಸೇವಿಸುವುದು ಸೇರಿವೆ. ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಮತ್ತು ರೋಗಗಳ ವಿರುದ್ಧ ಹೋರಾಡಲು ಪ್ರಕೃತಿ ಮಾತೆ ನಮಗೆ ವಿವಿಧ ಸಾಮಗ್ರಿಗಳನ್ನು ಉಡುಗೊರೆಯಾಗಿ ನೀಡಿದ್ದಾರೆ. ಅವುಗಳಲ್ಲಿ ದಾಳಿಂಬೆ ಕೂಡ ಒಂದು. ಆರೋಗ್ಯಕರ ಮೈಕಟ್ಟಿಗಾಗಿ ಹಣ್ಣು ಮತ್ತು ತರಕಾರಿಗಳನ್ನು ಸೇವಿಸಲು ಆಗಾಗ್ಗೆ ಸಲಹೆ ನೀಡಲಾಗುತ್ತದೆ. ಆರೋಗ್ಯಕರ ಮೈಕಟ್ಟು ಮಾತ್ರವಲ್ಲ, ಅನೇಕ ರೋಗಗಳಿಂದ ಪರಿಹಾರ ಪಡೆಯಲು ಹಣ್ಣಿನ ಸೇವನೆ ಅಗತ್ಯವೆಂದು ಪರಿಗಣಿಸಲಾಗಿದೆ. ಈ ಹಣ್ಣುಗಳಲ್ಲಿ ದಾಳಿಂಬೆ ಪ್ರಮುಖವಾದದ್ದು. ದಾಳಿಂಬೆ ತನ್ನ ರುಚಿ ಮತ್ತು ಅದರ ಗುಣಗಳಿಗೆ ಪ್ರಸಿದ್ಧವಾಗಿದೆ. ದಾಳಿಂಬೆ ಬೀಜ ಮಾತ್ರವಲ್ಲ, ಅದರ ಸಿಪ್ಪೆಗಳು ಮತ್ತು ಹೂಗಳನ್ನು ಸಹ ಅನೇಕ ಸಮಸ್ಯೆಗಳಲ್ಲಿ ಬಳಸಲಾಗುತ್ತದೆ. ಮಧುಮೇಹವಿದ್ದರೆ ದಾಳಿಂಬೆ ಹೂಗಳನ್ನು ಬಳಸಬೇಕು. ಮಧುಮೇಹ ರೋಗಿಯು ರಕ್ತದ ಗ್ಲೂಕೋಸ್ ಮಟ್ಟವನ್ನು ನಿಯಂತ್ರಿಸುತ್ತದೆ. ಇದನ್ನು ದಾಳಿಂಬೆ ಹೂಗಳಿಂದ ಮಾಡಬಹುದು. ವಾಸ್ತವವಾಗಿ ದಾಳಿಂಬೆ ಹೂಗಳು ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳು ಮತ್ತು ಫೈಟೋಕೆಮಿಕಲ್ಸ್ ರಿಸರ್ವರ್ಗಳನ್ನು ಹೊಂದಿವೆ. ಇದರ ಮೂಲಕ ಮಧುಮೇಹದಿಂದ ಉಂಟಾಗುವ ಇತರ ಸಮಸ್ಯೆಗಳನ್ನು ಕಡಿಮೆ ಮಾಡಬಹುದು. ಹಾಗಾದರೆ ದಾಳಿಂಬೆ ಹೂಗಳ ಪ್ರಯೋಜನಗಳ ಬಗ್ಗೆ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ದಾಳಿಂಬೆ ಹೂಗಳ ಸಂಶೋಧನೆ 2008ರಲ್ಲಿ ಡಯಾಬಿಟಿಸ್, ಒಬೆಸಿಟಿ ಮತ್ತು ಮೆಟಬಾಲಿಸಮ್ ಜರ್ನಲ್ನಲ್ಲಿ ಪ್ರಕಟವಾದ ಅಧ್ಯಯನದ ಪ್ರಕಾರ ದಾಳಿಂಬೆ ಹೂವು PPAR ಆಲ್ಫಾ ಗಾಮಾ ಗುಣಲಕ್ಷಣಗಳನ್ನು ಒಳಗೊಂಡಿದೆ. ದಾಳಿಂಬೆ ಹೂಗಳ ಈ ಗುಣಗಳು ಕೊಬ್ಬಿನ ಆಮ್ಲೀಯ ಸೇವನೆ ಮತ್ತು ಉತ್ಕರ್ಷಣ, ಉರಿಯೂತ ಮತ್ತು ನಾಳೀಯ ಕಾರ್ಯವನ್ನು ನಿಯಂತ್ರಿಸುವುದಲ್ಲದೆ ವಾಸ್ತವವಾಗಿ ಅವು ರಕ್ತದ ಗ್ಲೂಕೋಸ್ ಮಟ್ಟವನ್ನು ಸಮತೋಲನಗೊಳಿಸುತ್ತವೆ. ಅಷ್ಟೇ ಅಲ್ಲ, ಮಧುಮೇಹಕ್ಕೆ ಚಿಕಿತ್ಸೆ ನೀಡಲು ದಾಳಿಂಬೆ ಹೂಗಳನ್ನು ಗ್ರೀಕ್ ನಾಗರಿಕತೆ ಮತ್ತು ಆಯುರ್ವೇದದಲ್ಲಿ ಶತಮಾನಗಳಿಂದ ಬಳಸಲಾಗುತ್ತಿದೆ. ಉತ್ಕರ್ಷಣಶೀಲ ಒತ್ತಡವು ಮೆದುಳಿನ ಜೀವಕೋಶಗಳನ್ನು ಹಾನಿಗೊಳಿಸುತ್ತದೆ, ಮೆದುಳಿನ ದಕ್ಷತೆಯ ಮೇಲೂ ಪರಿಣಾಮ ಬೀರುತ್ತದೆ. ಆದರೆ ದಾಳಿಂಬೆ ಹೂವನ್ನು ಸೇವಿಸಿದರೆ ಉತ್ಕರ್ಷಣದ ಅಪಾಯವನ್ನು ಕಡಿಮೆ ಮಾಡಿ ಮೆದುಳು ಸರಿಯಾಗಿ ಕಾರ್ಯನಿರ್ವಹಿಸುವಂತೆ ಮಾಡುತ್ತದೆ. ದಾಳಿಂಬೆ ಹೂಗಳನ್ನು ಸೇವಿಸುವ ಜನರು ಉತ್ತಮ ಸ್ಮರಣೆಯನ್ನು ಹೊಂದಿದ್ದಾರೆ ಎಂದು 2011ರ ಅಧ್ಯಯನವು ಕಂಡುಹಿಡಿದಿದೆ. ದಾಳಿಂಬೆ ಹೂಗಳ ಬಳಕೆ ಅಧ್ಯಯನಗಳ ಪ್ರಕಾರ ಮಧುಮೇಹವಿದ್ದರೆ ನೀವು ಮಧುಮೇಹ ಔಷಧಿಗಳೊಂದಿಗೆ ದಾಳಿಂಬೆ ಹೂವಿನ ಪೂರಕಗಳನ್ನು ತೆಗೆದುಕೊಳ್ಳಬಹುದು. ಇದರ ಮೂಲಕ ಅರಿವಿನ ಕಾರ್ಯವು ಸರಿಯಾಗಿದೆ. ನಿಮಗೆ ಮಧುಮೇಹ ಉಂಟಾಗುವ ಅಪಾಯವಿದ್ದರೆ ಕಚ್ಚಾ ದಾಳಿಂಬೆ ಹೂಗಳನ್ನು ಆಹಾರದಲ್ಲಿ ಸೇರಿಸಬಹುದು. ಇದರಿಂದ ಮಧುಮೇಹ ಉಂಟಾಗುವ ಅಪಾಯವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು. ಆದರೆ ಇದರ ಸೇವನೆಯಿಂದ ನಿಮಗೆ ಯಾವುದೇ ಅಲರ್ಜಿ ಅಥವಾ ಇತರ ಸಮಸ್ಯೆಗಳಿದ್ದರೆ ಅದನ್ನು ಸೇವಿಸುವುದನ್ನು ನಿಲ್ಲಿಸಿ ಮತ್ತು ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಿ. ಕೊರೋನಾ ವೈರಸ್ ಸಾಂಕ್ರಾಮಿಕದಿಂದಾಗಿ ನಾವೆಲ್ಲರೂ ನಮ್ಮ ಆರೋಗ್ಯದ ಬಗ್ಗೆ ಚಿಂತೆ ಮಾಡುತ್ತಿದ್ದೇವೆ. ಶಿಫಾರಸು ಮಾಡಲಾದ ಸುರಕ್ಷತಾ ಕ್ರಮಗಳನ್ನು ಅನುಸರಿಸುತ್ತೇವೆ. ಜೊತೆಗೆ ಮಾಡಬೇಕಾದ ಅತ್ಯಂತ ಪ್ರಮುಖ ವಿಷಯವೇನೆಂದರೆ ಆರೋಗ್ಯಕರವಾಗಿರುವುದು. ರೋಗ ನಿರೋಧಕ ವ್ಯವಸ್ಥೆಯನ್ನು ಹೆಚ್ಚಿಸುವುದು. ದಾಳಿಂಬೆ ಹೂವಿನಲ್ಲಿ ಹೆಚ್ಚಿನ ಪ್ರಮಾಣದ ಆಂಟಿ ಆಕ್ಸಿಡೆಂಟ್ಗಳಿವೆ. ನಿಮ್ಮನ್ನು ಸುರಕ್ಷಿತವಾಗಿ ಮತ್ತು ರಕ್ಷಿಸಲು ಬಾಹ್ಯ ಬ್ಯಾಕ್ಟೀರಿಯಾ ಅಥವಾ ವೈರಸ್ಗಳ ವಿರುದ್ಧ ಹೋರಾಡಲು ಇದು ಸಹಾಯ ಮಾಡುತ್ತದೆ. ಇನ್ನು ಹೆಂಗಳೆಯರಲ್ಲಿ ಕಾಡುವ ಸಾಮಾನ್ಯ ಸಮಸ್ಯೆ ಎಂದರೆ ಅದು ಮೊಡವೆಯ ಸಮಸ್ಯೆ. ಇದನ್ನ ನಿವಾರಣೆ ಮಾಡಲು ಹಲವು ಕ್ರೀಮ್ಗಳನ್ನು ಬಳಸಿ ಸೋತಿರಬಹುದು. ಈ ಬಾರಿ ದಾಳಿಂಬೆ ಮೊಗ್ಗು ಟ್ರೈ ಮಾಡಿ. ದಾಳಿಂಬೆ ಹೂವನ್ನು ಅರೆದು ಮಿಕ್ಸ್ ಮಾಡಿ ಜಜ್ಜಿ ಮುಖದ ಮೇಲೆ ಮೊಡವೆಗೆ ಹಚ್ಚಿದರೆ ಅದರಿಂದ ಮೊಡವೆ ಸಮಸ್ಯೆ ನಿವಾರಣೆಯಾಗುತ್ತದೆ. ಉತ್ತಮ ತ್ವಚೆ ಪಡೆಯಲು ಸಹ ಇದು ಸಹಾಯಕವಾಗಿದೆ. ಇನ್ನು ದಾಳಿಂಬೆ ಹೂವಿನಲ್ಲಿ ಇರುವ ಆಂಟಿ ಆಕ್ಸಿಡೆಂಟ್ ಕೇವಲ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದಷ್ಟೇ ಅಲ್ಲ, ದೇಹದಲ್ಲಿ ಶೇಖರಣೆಯಾಗಿರುವ ಕೊಬ್ಬನ್ನು ಹೊರಹಾಕುವ ಮೂಲಕ ನಿಮ್ಮನ್ನು ಆರೋಗ್ಯವಾಗಿರಿಸುತ್ತದೆ. ಇದರ ಕಷಾಯ ಮಾಡಿ ಪ್ರತಿದಿನ ಕುಡಿಯುವುದು ಉತ್ತಮ. ಅದರ ಜೊತೆಗೆ ಪರಿಣಾಮಕಾರಿ ಫಲಿತಾಂಶಗಳಿಗಾಗಿ ತಾಲೀಮು ಮಾಡಬೇಕಾಗುತ್ತದೆ ಅಥವಾ ಚುರುಕಾದ ನಡಿಗೆಯನ್ನು ಮಾಡಬೇಕಾಗುತ್ತದೆ. ಇನ್ನು ಯಾವುದಕ್ಕೂ ಈ ಮನೆಮದ್ದನ್ನು ಪ್ರಯತ್ನಿಸುವ ಮೊದಲು ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಸಲಹೆ ಪಡೆಯೋದು ಉತ್ತಮ. ಈ ವಿಡಿಯೋ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ತಿಳಿಸಿ.